ಹಲೋ ಎವ್ರಿವನ್, ನಾನು ನಿಮ್ಮ ಜತನ್ ಶೆಟ್ಟಿ ಮಾತಾಡ್ತಾ ಇರೋದು. ನೀವು ನೋಡ್ತಾ ಇದ್ದೀರಾ ವಂಡರ್ಫುಲ್ ಕನ್ನಡ ಟೆಕ್ ಚಾನಲ್. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ನಾನು 2 ವಿಡಿಯೋ ಮಾಡಿದ್ದೆ, ಪಾರ್ಟ್ 1 ಪಾರ್ಟ್ 2 ಅಂತ. ಯಾವ್ದ್ರ ಬಗ್ಗೆ ಅಂದ್ರೆ ನಮ್ಮ ಮಧು MS ಸ್ಟುಡಿಯೋ ಕನ್ನಡ ಅವ್ರ ಬಗ್ಗೆ ಏನಾಯ್ತು ಹ್ಯಾಕ್ ಆಗ್ಬಿಟ್ಟಿದೆ, ಏನಾಗಿರ್ಬೋದು ಅಂತ ನಾನು ಫಸ್ಟ್ ಪಾರ್ಟ್ 1 ಅಲ್ಲಿ ತಿಳ್ಸ್ಕೊಂಡ್ ಕೊಟ್ಟೆ. ಏನೆಲ್ಲ ಆಯ್ತು 1 ಗಂಟೆಗೆ 2 ಗಂಟೆಗೆ ಅಂತ. ಇವಾಗ ನಾನು ಪಾರ್ಟ್ 3 ಅಲ್ಲಿ ತಿಳ್ಸ್ಕೊಂಡ್ಬಿಡ್ತೀನಿ ಎಷ್ಟ್ ತರ ಹ್ಯಾಕ್ ಆಗುತ್ತೆ ನಿಮ್ಗೆ ಅಂತ. ನಾನು ಮಧು ಬ್ರೋ ಅವರು ಇವಾಗ 3 ಅವರ್ಸ್ ಆಯ್ತು, ನಿನ್ನೆ ಒಂದು ವಿಡಿಯೋ ಬಿಟ್ಟಿದ್ರು, ಹೇಗೆ ಅವ್ರದ್ದು ಹ್ಯಾಕ್ ಆಯ್ತು ಅಂತ. ಅವ್ರು ಕ್ಲಿಯರ್ ಕಟ್ ಆಗಿ ಹೇಳಿದ್ರು ಏನೆಲ್ಲ ಆಗುತ್ತೆ ಏನೆಲ್ಲ ಆಗಲ್ಲ ನಿಮ್ಗೆ ಅಂತ. ನಾನು 2 ಟೈಪ್ಸ್ ಆಫ್ ಹ್ಯಾಕಿಂಗ್ ತಿಳ್ಸ್ಕೊಂಡ್ ಕೊಡ್ತೀನಿ ನಿಮ್ಗೆ. ಹ್ಯಾಕರ್ಸ್ ಹೆಂಗೆಲ್ಲ ಹ್ಯಾಕ್ ಮಾಡಬಹುದು ನಿಮ್ಮ ಯೂಟ್ಯೂಬ್ ಚಾನಲ್ ಅಂತ. ಟೈಪ್ 1 ಬಂದ್ಬಿಟ್ಟು ನಿಮ್ಗೆ ಟಾಮ್ ಟಿಡ್ ಟೈಲರ್ ಕಾಮಿಕಲ್ ಕಾಮಿಡಿಯನ್. ಮತ್ತೆ ಇತ್ತೀಚೆಗೆ ಇವಾಗ ಬೇರೆಯವರೆಲ್ಲ ಕಾಮೆಂಟ್ ಮಾಡಿರ್ತಾರೆ, ಏನಪ್ಪಾ ಅಂದ್ರೆ ಅವ್ರು ಬಂದ್ಬಿಟ್ಟು ಬಾಟ್ ಅಂತ. ಬಾಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅವರೆಲ್ಲ ಎಕ್ಸ್ಪರ್ಟ್ಸ್ ಇದ್ದಂಗೆ ನಿಮ್ಮ ಚಾನಲ್ ನ ಹ್ಯಾಕ್ ಮಾಡಕ್ಕೆ. ಯಾವ ತರ ಹೆಂಗೆಲ್ಲ ಹ್ಯಾಕ್ ಮಾಡ್ತಾರೆ ಅಂತಪ್ಪ ಅಂದ್ರೆ, ಫಸ್ಟ್ ನೀವು ಸಣ್ಣ ಯೂಟ್ಯೂಬರ್ ಆಗಿರಿ, ದೊಡ್ಡ ಯೂಟ್ಯೂಬರ್ ಆಗಿರಿ, ನಿಮ್ಗೆ ನೀವು ಹಾಕಿರೋ ವಿಡಿಯೋಗೆ ವ್ಯೂಸೇ ಹೋಗಿರಲ್ಲ, ಅದು ಅವ್ರ ಕಡೆಯಿಂದ ಒಂದು ಮೆಸೇಜ್ ಬಂದಿರುತ್ತೆ, ಲವ್ಡ್ ಇಟ್, ಕೀಪ್ ಇಟ್ ಅಪ್, ಗ್ರೇಟ್ ಕಂಟೆಂಟ್, ಆಮೇಲೆ ವಾನ್ ಬಿ ಎ ಫ್ರೆಂಡ್ ಅಂತಾರೆ. ಇದು ಅಂದಾಗ ನಮ್ಗೆ ಏನೋ ಡೌಟ್ ಬರುತ್ತೆ. ಯಾಕಪ್ಪ ಅಂದ್ರೆ ನಮ್ದು ಕನ್ನಡ ಚಾನಲ್, ನಮ್ಮ ಗೆಳೆಯರಾಗಿರ್ಬೋದು, ನಮ್ಮ ಯೂಟ್ಯೂಬ್ ಗೆಳೆಯರಾಗಿರ್ಬೋದು ಕಮೆಂಟ್ ಗಳು ಮಾಡ್ತಾ ಇರ್ತಾರೆ, ಸೂಪರ್ ಬ್ರೋ, ಸಕ್ಕತ್ತಾಗಿದೆ, ಸಕ್ಕತ್ತ ಕಂಟೆಂಟ್ ಮಾಡ್ತಾ ಇದ್ದೀರಾ, ಇಲ್ಲಾಂದ್ರೆ ಸೂಪರ್ ಕಂಟೆಂಟ್ ಬ್ರೋ ಅಂತ ಹಾಕ್ತಾ ಬರ್ತಾರೆ. ಇವ್ರು ಯಾರ ಗುರು, ವಾನ್ ಬಿ ಎ ಫ್ರೆಂಡ್ ಅಂತೆ, ಕೀಪ್ ಇಟ್ ಅಪ್, ಗ್ರೇಟ್ ಕಂಟೆಂಟ್ ಅಂತೆ. ಇಂಗ್ಲಿಷ್ ಅವರು ನಮ್ಮ ಚಾನಲ್ಗೆ ಕಮೆಂಟ್ ಹೊಡೆಯೋದು. ಆ ಚಾನಲ್ಗೆ ವಿಸಿಟ್ ಮಾಡಿದ ತಕ್ಷಣ ನಿಮ್ಗೆ ಕುತೂಹಲ ಬಂದ್ಬಿಡ್ತೇವೆ. ಒಬ್ಬೊಬ್ರು ಯೂಟ್ಯೂಬರ್ಸ್ ಗೊತ್ತಾಗಲ್ಲ ಏನಪ್ಪ ಮಾಡ್ತಾರಂದ್ರೆ, ಲೈಕ್ ಕಮೆಂಟು, ಅವ್ರಿಗೆ ಸಬ್ಸ್ಕ್ರೈಬ್, ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಬಿಡ್ತಾರೆ. ಯಾವ್ದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡ್ಬೇಕಂದ್ರೆ ಅವ್ರ ಯೂಟ್ಯೂಬ್ ಚಾನಲ್ ಪ್ರೊಫೈಲು ಡೀಟೇಲ್ಸ್ ತಿಳ್ಕೊಂತ ಬನ್ನಿ. ನಾನು ತಿಳ್ಕೊಂತ ಹೋದಾಗ ನನ್ಗೊಂದು ನಿಗೂಢ ರಹಸ್ಯ ಗೊತ್ತಾಯ್ತು. ಏನಪ್ಪಾ ಅಂದ್ರೆ ಅವ್ರದ್ದು ಯೂಟ್ಯೂಬ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅರೆ ವಿಡಿಯೋನೇ ಇಲ್ಲ. ಏನಪ್ಪಾ ಆಗುತ್ತೆ ಈ ತರ ಮಾಡ್ತಾ ಹೋದ್ರಿಂದ? ಇದೊಂದು ಸ್ಪ್ಯಾಮ್ ಬೋಟ್ ಆಗಿದೆ. ಏನಪ್ಪಾ ಅಂದ್ರೆ ಅದು ಆಟೋಮೆಟಿಕ್ ಆಗಿ ನಮ್ಗೆ ರಿಪ್ಲೈ ಕೊಡುತ್ತೆ, ಸಣ್ಣ ಯೂಟ್ಯೂಬರ್ ಆಗಿ ದೊಡ್ಡ ಯೂಟ್ಯೂಬರ್ ಆಗಿರಿ. ಇದಕ್ಕೆ ನಮ್ಮ ಹತ್ರ ಇದನ್ನ ತಡೆಗಟ್ಟಬೇಕಂದ್ರೆ ನಮ್ಮ ಹತ್ರ ಇರೋದು ಒಂದೇ ಒಂದು ಸೊಲ್ಯೂಷನ್. ಏನಪ್ಪಾ ಅಂದ್ರೆ, ಅವ್ರು ಮಾಡ್ತಾ ಇರೋ ಕಮೆಂಟ್ ನ ಸ್ಪ್ಯಾಮ್ ರಿಪೋರ್ಟ್ ಆಗಿ ಮಾಡ್ಬಿಡೋದು. ಏನಿಲ್ಲ, ಜಸ್ಟ್ ಆ ಕಮೆಂಟ್ ಮೇಲೆ ಕ್ಲಿಕ್ ಮಾಡ್ಬಿಡಿ. ನಿಮ್ ಯೂಟ್ಯೂಬ್ ಚಾನಲ್ ಅಂತ ಕಮೆಂಟ್ ಏನೋ ಬಂದಿದ್ರೆ ಇವ್ರ ಕಡೆಯಿಂದ ಗಮನಿಸಿ, ಮೊದಲು ಯಾರು ಮಾಡಿರ್ಬೋದು, ಅವ್ರದ್ದು ಏನು ಪ್ರೊಫೈಲ್ ಅಂತ ತಿಳ್ಕೊಂಬಿಟ್ಟು ಮಾಡಿ. ರಿಪೋರ್ಟ್ ಸ್ಪ್ಯಾಮ್ ಮಾಡ್ಬಿಟ್ರೆ ಅವ್ರ ಕಮೆಂಟ್ ಮಾಡಲ್ಲ ಅಂತ ಯೂಸರ್ ಐಡ್ ಮಾಡ್ಬಿಟ್ರೆ ಅವ್ರ ಮುಂದಿನ ವಿಡಿಯೋದಲ್ಲಿ ಹಾಕಿದ್ರೆ ನಿಮ್ಗೆ ಕಮೆಂಟ್ ಹತ್ರ ಅದು ನಿಮ್ಗೆ ಸಿಗಲ್ಲ. ಇಷ್ಟು ಆಯ್ತಪ್ಪ. ಇವಾಗ ಹೆಂಗಪ್ಪ ಹ್ಯಾಕ್ ಮಾಡ್ತಾರೆ ಅವರು ಅಂತ ನಾನು ತಿಳ್ಸ್ಕೊಡ್ತಾ ಹೋಗ್ತೀನಿ. ಹೆಂಗಪ್ಪ ಅಂದ್ರೆ, ನೀವು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ಅವ್ರ ಕಡೆಯಿಂದ ಒಂದು ಲಿಂಕ್ ಇಲ್ಲಂದ್ರೆ ಮೇಲಲ್ಲಿ ಏನೋ ಒಂದು ಲಿಂಕ್ ಕಳಿಸ್ತಾರೆ. ಅಕಸ್ಮಾತ್ ನೀವೇನೋ ಅವ್ರ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಚಾನಲ್ ಮುಗೀತು ಅಂದ್ರೆ ನಿಮ್ಮ ಫೋನೇ ಹ್ಯಾಕ್ ಆಗೋಗ್ಬಿಡುತ್ತೆ. ಇದು ಬಂದ್ಬಿಟ್ಟು 1 ಟೈಪ್ ಆಫ್ ಹ್ಯಾಕಿಂಗ್. ನನಗೆ ಗೊತ್ತಿರೋದು ಬೇರೆ ಬೇರೆ ತರ ಗೊತ್ತಿರ್ಬೋದು, ನನಗೆ ಗೊತ್ತಿರೋದು ಹೇಳ್ತಾ ಇದ್ದೀನಿ. ಇನ್ನೊಂದು 2 ಟೈಪ್ ಆಫ್ ಹ್ಯಾಕಿಂಗ್ ಅಂದ್ರೆ, 2ನೇ ತರ ಹ್ಯಾಕಿಂಗ್ ಅಂದ್ರೆ ನಿಮ್ಮ ಸ್ಪಾನ್ಸರ್ಶಿಪ್. ಇವಾಗ ಸ್ಪಾನ್ಸರ್ಶಿಪ್ ಅಂದ್ರೆ ನೋಡಿ, ಯಾರೋ ಒಬ್ಬರು ನಿಮ್ಗೆ ಮೇಲ್ ಮಾಡ್ತಾ ಇರ್ತಾರೆ, ನೀವು ಸಖತ್ತಾಗಿ ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೀರಾ, ನಾನು ನಿಮ್ಗೆ ಸ್ಪಾನ್ಸರ್ ಮಾಡ್ತೀನಿ, ನಮ್ಮ ಪ್ರಾಡಕ್ಟ್ ನೀವು ಡಿಸ್ಪ್ಲೇ ಮಾಡ್ಕೊಳ್ಳಿ ಅಂತ. ಅದಕ್ಕೆ ನೀವೇನ್ ಮಾಡ್ತೀರಾ, ಸರ್ ನನಗೆ ತುಂಬಾ ಒಳ್ಳೇದಾಯ್ತು, ನಾನು ಅಮೌಂಟ್ ಮಾಡ್ಲೇಬೇಕಲ್ಲ ಯೂಟ್ಯೂಬ್ ಕಡೆಯಿಂದ ಅಂದ್ಬಿಟ್ಟು ನೀವೇನ್ ಮಾಡ್ತೀರಾ, ಅವಾಗ ಒಪ್ಕೊಂತೀರಾ ಡೀಲ್ಗೆ. ಅವ್ರೇನಪ್ಪ ಮಾಡ್ತಾರೆ ಅಂದ್ರೆ, ಫಸ್ಟ್ ನಿಮ್ ಹತ್ರ ಕೇಳ್ತಾರೆ, ಅದು PDF ಫೈಲ್ ನಿಮ್ಗೆ ಫುಲ್ ಬರ್ತಾ ಹೋಗುತ್ತೆ, ಸ್ಪಾನ್ಸರ್ಸ್ ಏನೇನೆಲ್ಲ ನೀವು ಮಾಡ್ಬೇಕು ಅಂತ, ಏನೆಲ್ಲ ಯಾವ ಪ್ರಾಡಕ್ಟ್ ನೀವು ಪ್ರಮೋಟ್ ಮಾಡ್ಬೇಕು, ಏನೆಲ್ಲ ಬುಕ್ಸ್ ಪ್ರಮೋಟ್ ಮಾಡ್ಬೇಕು ಅಂತ ನಿಮ್ಗೆ ಒಂದು ಲಿಸ್ಟ್ ನ ಕಳಿಸ್ತಾರೆ. ಅದು PDF ಫೈಲ್ ಅಲ್ಲಿ ಬರುತ್ತೆ. PDF ಫೈಲ್ ಬರೋಕ್ಕಿಂತ ಮುಂಚೆ ನಿಮ್ಗೆ ಒಂದು ಲಿಂಕ್ ಕಳಿಸ್ತಾರೆ. ನೀವು ಅದು ಯಾವ ತರ ಲಿಂಕ್ ಅಂತ ಮೊದಲು ನಿಮ್ಗೆ ಕೇಳ್ತಾರೆ, ನೀವು PC ಯೂಸ್ ಮಾಡ್ತಾ ಇದ್ದೀರಾ, ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೀರಾ, ಅಥವಾ ನೀವು ಫೋನ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ನಿಮ್ಗೆ 2 ಆಪ್ಷನ್ ಕೊಡ್ತಾರೆ, ಡೆಸ್ಕ್ಟಾಪ್ ಅಥವಾ ಫೋನ್. ನೀವು ಫೋನ್ ಅಂದ್ರೆ ನಿಮ್ಗೆ ಅವರು ಒಂದು ಆಪ್ ನ ಇನ್ಸ್ಟಾಲ್ ಮಾಡಕ್ಕೆ ಒಂದು ಲಿಂಕ್ ಕಳಿಸ್ತಾರೆ. ಅಕಸ್ಮಾತ್ ನೀವೇನೋಣ ಗುಗ್ಗುಗಳಾಗ್ಬಿಟ್ಟು ಬಕ್ರಾಗಳಾಗ್ಬಿಟ್ಟು ನೀವೇನೋ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋನ್ ಹ್ಯಾಕ್ ಆಗುತ್ತೆ. ನೀವು ಏನೇ 2 ಸ್ಟೆಪ್ ವೆರಿಫಿಕೇಶನ್ ಹಾಕಿರ್ಲಿ ಮತ್ತೆ ಬರಲ್ಲ. ಇವಾಗ MS ಸ್ಟುಡಿಯೋ ಮಧು ಅವ್ರದ್ದು ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿದ್ದಾರೆ. ಇನ್ನೊಂದು ಚಾನಲ್ ಏನಿಲ್ಲ, ಮಧು ವ್ಲಾಗ್ಸ್ ಅಂತ ಇದೆ ಗೊತ್ತಾ, ಅದನ್ನ ಮಧು MS ಸ್ಟುಡಿಯೋ ಅಂತ ಮಾಡಿದ್ದಾರೆ. ಮಧು MS ಕನ್ನಡ ಅಂತ ಮಾಡಿದ್ದಾರೆ. ಇವಾಗ ಇತ್ತೀಚೆಗೆ ಜಸ್ಟ್ ಒಂದು ವಿಡಿಯೋ ಬಂತು, ಅದನ್ನ ನಾನು ತಿಳ್ಕೊಂಡೆ. ಮಧು MS ಕನ್ನಡ ಅಂತ ಮಾಡಿದ್ದಾರೆ. ನೀವು ಹೋಗ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡ್ಲೇಬೇಕು. ಯಾಕಪ್ಪ ಅಂದ್ರೆ ಅವರು ನಮ್ಮ ಯೂಟ್ಯೂಬ್ ಅಲ್ಲಿ ನನಗೆ ಸುಮಾರು ವಿಷಯಗಳು ಹೇಳಿದ್ದಾರೆ. ಯಾಕಪ್ಪ ಅಂದ್ರೆ ಅವ್ರದ್ದು ಮಾತಾಗಿರ್ಬೋದು ನನಗೆಲ್ಲ ತುಂಬಾ ಇನ್ಸ್ಪಿರೇಷನ್ ಆಗಿದ್ರಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ.
ಕೆಳಗಡೆ ಅವ್ರ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನನ್ನ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ನೀವು ಹೋಗ್ಬಿಟ್ಟು ಅವ್ರ ಚಾನಲ್ಗೆ ಸಪೋರ್ಟ್ ಮಾಡಬಹುದು, ಸಬ್ಸ್ಕ್ರೈಬ್ ಮಾಡಬಹುದು. ನನ್ನ ಪ್ರಕಾರ ಇದು 2 ತರ ಹ್ಯಾಕಿಂಗ್ ಇದೆ. 2 ತರದಲ್ಲಿ ಯಾವ್ದು ಬೇಕಾರ ಮಧು ಬ್ರೋ ಅವ್ರು ಆಗಿರ್ಬೋದು, ನನಗೆ ಗೊತ್ತಿಲ್ಲ ಏನಾಗಿದೆ ಅಂತ. ಅವ್ರು ಮೊನ್ನೆ ಹೇಳಿದ್ರೆ ನಂಗೆ ಗೊತ್ತಾಯ್ತು ಟಾಮ್ ಟಿಂಟು ಟೈಲರ್ ಬಗ್ಗೆ ನಾನು ಮೊದಲೇ ವಿಡಿಯೋ ಮಾಡಿದ್ದೆ ಒಂದು 3 months ಬ್ಯಾಕ್ ಅಲ್ಲಿ. ಅದು ಜಾಸ್ತಿ ವ್ಯೂಸೇ ಹೋಗಿಲ್ಲ. ನಾನು ಈ ವಿಡಿಯೋದಲ್ಲಿ ಆ ವಿಡಿಯೋ ಲಿಂಕ್ ಕೂಡ ಕೊಡ್ತೀನಿ, ಹೇಗೆಲ್ಲ ಏನೆಲ್ಲ ಏನೆಲ್ಲ ಕಳಿಸ್ತಾರೆ ನಿಮ್ಗೆ ಅಂತ. ಎಲ್ಲರಿಗೂ ಬರ್ತಾ ಹೋಗುತ್ತೆ, ಹೊಸ ಯೂಟ್ಯೂಬರ್ ಆಗಿರಿ ಹಳೆ ಯೂಟ್ಯೂಬರ್ ಆಗಿರಿ, ದೊಡ್ಡ ಯೂಟ್ಯೂಬರ್ಸ್ ಗಳಂತೂ ಬೇಜಾನ್ ಬರ್ತಾ ಇರ್ತಾರೆ. ಲವ್ ಡಿಟ್ ಗ್ರೇಟ್ ಕಂಟೆಂಟ್ ವಾನ ಬಿ ಎ ಫ್ರೆಂಡ್ ಅಂತ ಯಾರನ್ನ ಹೇಳಿ ಕನ್ನಡದಲ್ಲಿ, ಕನ್ನಡ ಇಂಗ್ಲಿಷ್ ಅವರು ನಿಮ್ಗೆ ಯಾರನ್ನ ಮಾಡ್ತಾರಪ್ಪ, ಕನ್ನಡದವರು ಕನ್ನಡ ಅವರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಸೂಪರ್ ಆಗಿದೆ ಬ್ರೋ ಕಂಟೆಂಟ್, ನಾನು ಸಪೋರ್ಟ್ ಮಾಡ್ತೀನಿ ನಿಮ್ ಚಾನಲ್ಗೆ ಅಂತ ಮಾಡ್ತಾ ಇರ್ತಾರೆ. ಯಾರೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಕೀಪ್ ಇಟ್ ಅಪ್ ಗ್ರೇಟ್ ಕಂಟೆಂಟ್ ಅಂತಾರ. ಮತ್ತೆ ಇನ್ನೊಂದು ಸ್ಪಾನ್ಸರ್ಶಿಪ್ಗೆ ನೀವು ಬಕ್ರ ಗಿಕ್ರ ಏನೋ ಆದ್ರೆ ಸ್ಪಾನ್ಸರ್ಶಿಪ್ ತಗೊಳ್ಳಿ, ನೋಡ್ಕೊಂಡು ಕ್ಲೀನ್ ಆಗಿ ಸ್ಪಾನ್ಸರ್ಶಿಪ್ ನ ಬರುತ್ತೆ ಮೇಲು, ಅದನ್ನ ಕ್ಲೀನ್ ಆಗಿ ಗಮನಿಸ್ಬಿಟ್ಟು ಕೇಳಿ. ಯಾರ ಹತ್ರ ನಿಮ್ಗೇನೋ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ಯೂಟ್ಯೂಬ್ ಫ್ರೆಂಡ್ ಆಗಿರ್ಬೋದು, ಇಲ್ಲದೆ ತಗೊಳಕ್ಕೆ ಹೋಗ್ಬೇಡಿ ಸ್ಪಾನ್ಸರ್ಶಿಪ್ ಅಂತ ನಾನು ಹೇಳ್ತೀನಿ. ಅಕಸ್ಮಾತ್ ಸ್ಪಾನ್ಸರ್ಶಿಪ್ ಏನೋ ಬಂದ್ರೆ ನೋಡ್ಕೊಂಡು ಲಿಂಕ್ಸ್ ನ ಕ್ಲಿಕ್ ಮಾಡಕ್ ಹೋಗಿ. ಏನೇ ಆಗಲಿ ನೀವು ಒಬ್ಬ ಯೂಟ್ಯೂಬರ್ ಆದ್ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಲೇಬಾರ್ದು. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೋ ನಮಗ್ ಗೊತ್ತಿಲ್ಲ. ಹ್ಯಾಕ್ ಆದ್ಮೇಲೆ ಹ್ಯಾಕ್ ಹೋಗೋಯ್ತು ಗುರು ಅಂತ ಬೇಜಾರಾಗ್ಬಿಟ್ಟಿದೆ ನನಗೆ ಮಧು ಬ್ರೋ ಅವ್ರದ್ದು ಹ್ಯಾಕ್ ಆಗಿದ್ರಿಂದ. ಅದಕ್ಕೆ ನಾನು ಅವ್ರಿಗೆ ಫುಲ್ ಫ್ಲೆಜ್ ಆಗಿ ಸಪೋರ್ಟ್ ಮಾಡ್ತೀನಿ. ಯಾಕಂದ್ರೆ ಅವ್ರು ಯೂಟ್ಯೂಬ್ ಮಾಡ್ದಾಗಿಂದನೂ ನಾನು ಅವ್ರನ್ನ ನೋಡ್ತಾನೆ ಇದ್ದೀನಿ. ಆಮೇಲೆ ನಾವು ನೋಡ್ಕೊಂಡು ಕಲ್ತ್ಕೊಂಡು ಮಾಡಿರೋ ಯೂಟ್ಯೂಬ್ ಅಪ್ಪ. ನಾವು ಏನೋ ಅವ್ರಕ್ಕಿಂತ ಹಳೆಯೊಬ್ರು ಏನಲ್ಲ, ಅವ್ರು ಹೆಂಗೆ ಮಾರ್ಗದರ್ಶನ ಕೊಟ್ಟಿದ್ದಾರೋ ನಾವು ನೋಡ್ಕೊಂಡು ನಾವು ಮಾತಾಡೋದೆಲ್ಲ ಕಲ್ತ್ಕೊಂಡಿದೀವಿ. ಅವ್ರ ಕಡೆಯಿಂದ ಮಾತಾಡೋದಾಗಿರ್ಲಿ, ಈ ಬೈಯೋದಾಗಿರ್ಲಿ, ಅವ್ರ ಕಡೆಯಿಂದ ನಾವು ಕಲ್ತ್ಕೊಂಡಿದೀವಿ. ಹೇಳ್ತಾ ಇದೀನಿ, ಎಚ್ಚರಿಕೆಯಿಂದ ಇರಿ. ಇದು 2 ತರ ಹ್ಯಾಕ್ ಆಗುತ್ತೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗ್ಲೂ ಹೋಗ್ಬಿಟ್ಟು ಕೆಂಪ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ. ಪಕ್ಕದಲ್ಲಿರೋ ಗಂಟೆ ನೋಡಿದ್ರೆ ನೀವು ನನ್ನ ಚಾನಲ್ ಅಪ್ಡೇಟ್. ಇದು ಪಾರ್ಟ್ 3 ವಿಡಿಯೋ ಆಗಿದೆ. ಪಾರ್ಟ್ 4 ಅಲ್ಲಿ ತಿಳಿಸ್ಕೊಂಡ್ ಕೊಡ್ತೀನಿ ನಿಮ್ಗೆ ಮಧು ಬ್ರೋ ಚಾನಲ್ ಎಷ್ಟು ದಿವಸ ಆದ್ಮೇಲೆ ವಾಪಸ್ ಬರುತ್ತೆ, ವಾಪಸ್ ಬರ್ದಿದ್ದು ಇರ್ಬೋದು, ಹೇಳಕ್ಕಾಗಲ್ಲ. ಅವರು ಒಂದು ಇವಾಗ ವಿಡಿಯೋದಲ್ಲಿ ಹೇಳಿದ್ದಾರೆ ಏನಪ್ಪಾ ಅಂದ್ರೆ ಮಧು MS ಕನ್ನಡ ಸ್ಟುಡಿಯೋ ಅವ್ರದ್ದು ಟ್ವೀಟ್ ಮಾಡ್ಬೇಕಂತೆ ನಮ್ಮ ಯೂಟ್ಯೂಬ್ ಅವ್ರಿಗೆ. ಅದು ಏನಪ್ಪಾ ಅಂದ್ರೆ ಯೂಟ್ಯೂಬ್ ಇಂಡಿಯಾ ಅಂತ ಒಂದು ಟ್ವೀಟ್ ಪೇಜ್ ಇರುತ್ತೆ. ಆ ಪೇಜ್ ಹ್ಯಾಶ್ ಟ್ಯಾಗ್ ನ ಎತ್ಕೊಂಡು ನಮ್ಮ ಮಧು ಬ್ರೋ ಅವ್ರದ್ದು ಹ್ಯಾಶ್ ಟ್ಯಾಗ್ ನ ಯೂಸ್ ಮಾಡ್ಬಿಟ್ಟು ಅವ್ರಿಗೆ ಟ್ವೀಟ್ ಮಾಡಿದ್ರೆ ಮಧು ಬ್ರೋ ಅವ್ರ ಚಾನಲ್ ಪಕ್ಕ ವಾಪಸ್ ಬಂದೇ ಬರುತ್ತೆ. ಅದಕ್ಕೆ ನನ್ನ ಚಾನಲ್ ಕಡೆಯಿಂದ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಬ್ರೋ ನಾನಂತೂ ಫುಲ್ ಫ್ಲೆಜ್ ಆಗಿ ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ನಿಮ್ಮ ಯೂಟ್ಯೂಬ್ ಕಡೆಯಿಂದ ನಮಗೆ ಬೇಕು. ಯಾಕಪ್ಪ ಅಂದ್ರೆ ಅದು 96.1K ಸಬ್ಸ್ಕ್ರೈಬರ್ಸ್ ಇಸ್ ನಾಟ್ ಇಂಪಾಸಿಬಲ್ ಇನ್ ಯೂಟ್ಯೂಬ್. ನಾವು ಏನು ಮಾಡಕ್ಕಾಗಲ್ಲ. ದುಡ್ಡು ಸಬ್ಸ್ಕ್ರೈಬರ್ಸ್ ಇರ್ಬೇಕಂದ್ರೆ 1 ವರ್ಷ 2 ವರ್ಷ ನೀವು ಕಷ್ಟ ಬಿಟ್ಟು ಬಂದಿರ್ತೀರಾ. ಅದಕ್ಕೆ ನಾನು ಕೂಡ ಟ್ವೀಟ್ ಮಾಡಿದೀನಿ. ಇವಾಗ ಟ್ವೀಟ್ ಮಾಡಿದೀನಿ, ಎಲ್ಲರಿಗೂ ಹೇಳ್ತೀನಿ ಟ್ವೀಟ್ ಮಾಡಿ ಮಧು ಬ್ರೋಗೆ ಸಪೋರ್ಟ್ ಮಾಡಿ ಅಂತ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಪಾರ್ಟ್ 4ಗೆ. ಕಾಯ್ಬೇಡಿ, ಅದ್ ಯಾವಾಗ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಾನು ಹೇಳಲ್ಲ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ನಾನು ಸುಮ್ನೆ ಮಾಡಿದ್ದು. ಏನಕ್ಕಪ್ಪ ಅಂದ್ರೆ ಒಬ್ಬರಿಗೆ ಸಪೋರ್ಟ್ ಮಾಡ್ಬೇಕಂದ್ರೆ ನಾನು ಪಕ್ಕ ನಿಂತ್ಕೊಂತೀನಿ. ಕನ್ನಡ ಯೂಟ್ಯೂಬರ್ಸ್ ಕಮಿಟಿಗೆ ಯಾರಿಗಾನ ತೊಂದರೆ ಆಗ್ಲಿ ಪ್ರಮೋಷನ್ ಕೂಡ ಮಾಡ್ತೀನಿ ಎಲ್ಲ ಯೂಟ್ಯೂಬರ್ಸ್. ಇಷ್ಟು ಇವತ್ತಿನ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗೈಸ್. ಸಬ್ಸ್ಕ್ರೈಬ್ ಮಾತ್ರ ಮಾಡೋದ್ ಮಾತ್ರ ಮರಿಬೇಡಿ. ಮತ್ತೆ ಪಕ್ಕದಲ್ಲಿರೋ ಗಂಟೆ ಕೂಡ ಡನ್ ಅಂತ ಹೊಡೀರಿ. ಬಾಯ್.